ವೇದಿಕೆಯನ್ನು ಅಲಂಕರಿಸಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ, ಪ್ರೀತಿಯ ಸ್ನೇಹಿತರೆ ಮತ್ತು ಸಹಪಾಠಿಗಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇದು ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನ. ಈ ದಿನ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ. ಅನೇಕ ಮಹಾನ್ ನಾಯಕರ ತ್ಯಾಗ ಮತ್ತು ದೇಶಭಕ್ತಿಯಿಂದ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಮಹಾತ್ಮ ಗಾಂಧೀಜಿ ಅಹಿಂಸೆಯಿಂದ, ಭಗತ್ ಸಿಂಗ್ ಸಾಹಸದ ಮೂಲಕ, ಸುಭಾಷ್ ಚಂದ್ರ ಬೋಸ್ ಶೂರ ವೀರತೆಯಿಂದ ನಮ್ಮ ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಸ್ವಾತಂತ್ರ್ಯ ಎಂದರೆ ಇಷ್ಟ ಬಂದಂತೆ ಮಾಡುವುದಲ್ಲ. ಇದರೊಂದಿಗೆ ಜವಾಬ್ದಾರಿಗಳು ಬರುತ್ತವೆ. ಉತ್ತಮ ವಿದ್ಯಾರ್ಥಿಗಳಾಗಿ ಬೆಳೆದು ದೇಶದ ಜನರಿಗೆ ಉಪಯೋಗವಾಗುವ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ದೇಶವನ್ನು ಸ್ವಚ್ಛವಾಗಿಡುವುದು, ನೀರನ್ನು ಉಳಿಸಿಕೊಳ್ಳುವುದು, ಮರಗಳನ್ನು ಬೆಳೆಸುವುದು, ಶಿಕ್ಷಕರಿಗೆ ಗೌರವ ಕೊಡುವುದು ಹಾಗೂ ಸಮಾಜಕ್ಕೆ ಸಹಾಯ ಮಾಡುವುದು ದೇಶ ಸೇವೆಯಾಗಿದೆ. ನಾವು ಒಗ್ಗಟ್ಟಿನಲ್ಲಿ ಇದ್ದರೆ ನಮ್ಮ ದೇಶ ಮತ್ತಷ್ಟು ಶಕ್ತಿಶಾಲಿಯಾಗುತ್ತದೆ. ಭಾಷೆ, ಧರ್ಮ, ಸಂಸ್ಕೃತಿ ಬೇರೆ ಬೇರೆ ಆಗಿರಬಹುದು, ಆದರೆ ನಾವು ಎಲ್ಲರೂ ಒಂದೇ ಭಾರತದ ಮಕ್ಕಳು. ದೇಶದ ಏಕತೆ ಮತ್ತು ಶಾಂತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಬನ್ನಿ, ನಾವು ಎಲ್ಲರೂ ಸೇರಿ ನಮ್ಮ ದೇಶವನ್ನು ಪ್ರೀತಿಸೋಣ, ಗೌರವಿಸೋಣ ಮತ್ತು ನಮ್ಮ ಸಾಧನೆಯಿಂದ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸೋಣ. ಭಾರತ ಮಾತೆಗೆ ಜಯವಾಗಲಿ. ವಂದೇ ಮಾತರಂ. ಜೈ ಹಿಂದ್. ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂತಹ ಮತ್ತಷ್ಟು ಭಾಷಣಗಳು ಮತ್ತು ಶೈಕ್ಷಣಿಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಭಾಷಣ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಕೂಡಲೇ ಲೈಕ್ ಮಾಡಿ.